ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ನಾಯಕನಹಟ್ಟಿಯ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಾಲಯಕ್ಕೆ ಕಂಪ್ಲಿ ಕ್ಷೇತ್ರದ ಮಾಜಿ ಶಾಸಕ ಸುರೇಶ್ ಬಾಬು ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಸುರೇಶ್ ಬಾಬು, ತಾವು ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಲಿ ಅಥವಾ ಮುಂಬರುವ ಚುನಾವಣಾ ಆಕಾಂಕ್ಷಿಯಾಗಲಿ ಅಲ್ಲ ಎಂದು ಸ್ಪಷ್ಟಿಸಿದರು. ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಹಿಂದೆ ಸಚಿವ ಶ್ರೀರಾಮುಲು ಅವರು ಅಪಾರ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಅವರ ಅಭಿವೃದ್ಧಿ ಕಾರ್ಯಗಳು ಸಂತಸ ತಂದಿದ್ದು 2028ರ ವಿಧಾನಸಭಾ ಚುನಾವಣೆಯಲ್ಲಿ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಮತ್ತೆ ಕಮಲ ಅರಳಿಸುವುದೇ ತಮ್ಮ ಪ್ರಮುಖ ಉದ್ದೇಶವಾಗಿದೆ ಎಂದರು. ಪಕ್ಷವನ್ನು ಬೂತ್ ಮಟ್ಟದಿಂದ ಸಂಘಟಿಸುವುದೇ ತಮ್ಮ ಮುಂದಿನ ಗುರಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಪಾಪೇಶ್ ನಾಯಕ್, ತಾರ್ಕೇಶ ಶಿವದತ್ತ, ಪಾಲಯ್ಯ, ನಾಗರಾಜ್, ಪರಮೇಶ್ವರಪ್ಪ, ದಾಸರ ಮುತ್ತೇನಹಳ್ಳಿ, ಓಬಯ್ಯ ಹಾಗೂ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಹಾಜರಿದ್ದರು. ಹರೀಶ್, RJ30 ಕನ್ನಡ ನ್ಯೂಸ್, ಚಿತ್ರದುರ್ಗ. ಶ್ರಾವಣ ಮಾಸದಲ್ಲಿ ನಮ್ಮ ನಾಯಕನಹಟ್ಟಿ ತಿಪ್ಪೇಸ್ವಾಮಿ ದೇವಸ್ಥಾನ ಪಡಿಬೇಕನ್ನೋದು ಸುಮಾರು ವರ್ಷಗಳಿಂದ ಅನ್ಕೊತಾ ಇದ್ವಿ. ಆದರೆ ಸಮಯ ಕೂಡಿ ಬಂದಿದ್ದಿಲ್ಲ. ಕಳೆದ ಒಂದು ತಿಂಗಳು ನನ್ನ ಹಿಂದೆ ನನ್ನ ಹುಟ್ಟಿದಬ್ಬ ಇದ್ದಂಥ ಸಂದರ್ಭದಲ್ಲಿ ಸುಮಾರು ನಮ್ಮ ಈ ಭಾಗದಲ್ಲಿದ್ದಂಥ ಮುಖಂಡರೆಲ್ಲರೂ ಬಂದಿದ್ದರು. ಬಂದಂಥ ಟೈಮಲ್ಲಿ ನಾನು ಅನ್ಕೊತಾ ಇದ್ದೀನಿ ಯಾವಾಗ ಬರಬೇಕಂತ. ಸರ್, ಶ್ರಾವಣ ಮಾಸದಲ್ಲಿ ಬರೋದು ಭಾಳ ಸೂಕ್ತ ಅಂದರೆ ಹೇಳಿದಂಥ ಟೈಮ್ ನನ್ನ ಮನಸ್ಸಲ್ಲೂ ಇತ್ತು. ಸುಮಾರು ವರ್ಷಗಳಿಂದ ಬಂದು ದರ್ಶನ ಪಡಿಬೇಕಂದು ದೇವರು ಇವತ್ತು ಅಪ್ಪಣೆ ಕೊಟ್ಟಿದ್ದಾರೆ. ಅದರಿಂದ ಬಂದಿಲ್ಲ ತಿಪ್ಪೇಸ್ವಾಮಿ ದರ್ಶನ ಪಡೆಯುವಂಥ ಕೆಲಸ ಆಗಿದೆ. ರಾಜಕೀಯದೇನಿಲ್ಲ ರೀ. ಯಾಕಂದರೆ ಇದೇನಾಗುತ್ತೆ ಅಂದರೆ ಸುಮಾರು ತಿಂಗಳಿಂದ ಇಲ್ಲಿ ಬಂದಂಥ ಟೈಮಲ್ಲಿ ಇಲ್ಲಿ ನಮ್ಮ ಮಾವರು MLA ಕೆಲಸ ಮಾಡಿದ್ದಾರೆ, ಮಿನಿಸ್ಟ್ರಾಗಿ ಕೆಲಸ ಮಾಡಿದ್ದಾರೆ. ಈ ಭಾಗದಲ್ಲಿ ಶ್ರೀರಾಮುಲು ಅವರು ಭಾಳ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ನಮ್ಮ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರಕ್ಕೆ. ಇವತ್ತು ಅವ್ರು ಅಡಿಯಾಗಿ ನಾನು, ಯಾಕಂದರೆ ಅವ್ರು ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಸುಮಾರು ಸರ್ ಅನ್ಕೊತಾ ಇದ್ವಿ ಇಲ್ಲಿ ಬಂದು ದರ್ಶನ ಪಡಿಬೇಕನ್ನೋದು. ಆದರೆ ನಮ್ಮ ಮುಖಂಡರೆಲ್ಲ ಬಹಳಷ್ಟು ಟೈಮ್ ಕರೆದಂಥ ಟೈಮಲ್ಲಿ ಬರಲಿಕ್ಕಾಗಲಿಲ್ಲ. ಆದರೆ ಇವತ್ತು ಬಂದು ಸ್ವಾಮಿಯ ದರ್ಶನ ಪಡೆದಿದ್ದು ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ದೇವಸ್ಥಾನ ದರ್ಶನ ಮಾತ್ರ ಕರೆದಿದ್ದಾರೆ ಅಥವಾ ಮೊಳಕಾಲ್ಮೂರು ಕ್ಷೇತ್ರಕ್ಕೆ ಇಲ್ಲ, ಅದೇ ರೀತಿಯಲ್ಲ ಇಲ್ಲಿ ಪಾರ್ಟಿ ಸಂಘಟನೆ ವಿಷಯದಲ್ಲಿ ಕೂಡ ಸುಮಾರು ಹಿರಿಯರೆಲ್ಲ ಮಾತಾಡಿದ್ದಾರೆ. ಖಂಡಿತವಾಗಿ ಇಲ್ಲಿ ಪಾರ್ಟಿ ಸಂಘಟನೆ ಇದೆ, ಇಲ್ಲಿ ಶಕ್ತಿಯುತವಾಗಿ ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿನ ಈ ಭಾಗದಲ್ಲಿ ಬಹಳ ಶಕ್ತಿವಂತವಾಗಿ ಮಾಡೋಂಥ ಕೆಲಸ ನಾನು ಒಂದು ಕೈ ಹಾಕ್ತೀನಿ. ಸಂಘಟನೆ ನೀವು ಅಭ್ಯರ್ಥಿಯಾಗಿ ಬರೋ ಸಾಧ್ಯತೆ ಏನಾದ್ರು ಇದೆಯಾ ಅಥವಾ ಶ್ರೀರಾಮುಲು ಮತ್ತೆ ಬರ್ತಾರಾ? ಏನಿಲ್ಲ, ಅಭ್ಯರ್ಥಿ ವಿಷಯದಲ್ಲಿ ನಾನು ಯಾವ ರೀತಿಯ ಏನು ಅಂದ್ಕೊಂಡಿಲ್ಲ ಇದರಲ್ಲಿ ಸುಮ್ಮನೆ. ಯಾಕಂದರೆ ಇವತ್ತು ದರ್ಶನಕ್ಕೆ ಬಂದಿದ್ದೀವಿ ನಾವು. ಇದು ಏನಾಯ್ತಂದ್ರೆ ರಾಜಕೀಯವಾಗಿ ಮೊದಲಿಂದ ಬೆಳಿಗ್ಗೆಯಿಂದ ಬಂದಂಥ ಟೈಮಲ್ಲಿ ಸುಮಾರು ನಮ್ಮ ಮಾವರ ಅವರ ಅಭಿಮಾನಿಗಳು, ಶ್ರೀರಾಮುಲು ಅವರ ಅಭಿಮಾನಿಗಳು ಆ ದೊಡ್ಡ ಮಟ್ಟದಲ್ಲಿ ಕರ್ಕೊಂಡು ಬರೋ ಒಳಗೆ ಇದೇನಾಗಿದೆ ಅಂದರೆ ರಾಜಕೀಯ ಅಟ್ಯಾಚ್ಮೆಂಟ್ ಆಗಿಬಿಟ್ಟಿದೆ. ಅದರಲ್ಲಿ ಇದೆ ರಾಜಕೀಯವಾಗಲ್ಲ, ಇವತ್ತು ಪ್ಯೂರಾಗಿ ದೇವ ದರ್ಶನಕ್ಕೆ ಬಂದಿದ್ದೀವಿ ನಾವು ಸ್ಪರ್ಧೆ ಮಾಡ್ತೀವಿ. ಇಂಥ ಸಂಘಟನೆ ಮಾಡಬೇಕು. ಇವತ್ತು ಮುಂದಿನ ದಿನಗಳಲ್ಲಿ ನಾವು ಕರ್ನಾಟಕ ರಾಜ್ಯದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿನ ಅಧಿಕಾರಕ್ಕೆ ತರೋಕ್ಕೆ ನಾವೆಲ್ಲರೂ ಲೀಡರ್ಗಳೆಲ್ಲ, ಮುಖಂಡರು, ಹಿರಿಯರು ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದರಲ್ಲಿ ಇನ್ನು ಏನಂದರೆ ನಾವು ಸಂಘಟನೆ ಮಾಡಬೇಕಾಗಿದೆ. ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ನಮ್ಮ ಅವ್ರು ಗೆದ್ದಿದ್ರು. ಈ ಭಾಗದಲ್ಲಿ ಕೂಡ ನಮ್ಮ ಹಿರಿಯರಿದ್ದಾರೆ, ಮುಖಂಡರಿದ್ದಾರೆ, ಬಹಳಷ್ಟು ಸುಮಾರು
ನಮ್ಮ ಕಾರ್ಯಕರ್ತರು ಕೂಡ ಎಲ್ಲ ಹುಮ್ಮಸ್ಸಿನಿಂದ ಇಲ್ಲಿ ಪಾರ್ಟಿ ಮತ್ತೆ ಅಧಿಕಾರಕ್ಕೆ ತರಬೇಕನ್ನೋ ರೀತಿಯಲ್ಲಿ ನಾವಿಲ್ಲಿ ಪಾರ್ಟಿ ಸಂಘಟನೆ ಮಾಡ್ತೀವಿ. ಇಲ್ಲಿದ್ದಂಥ ಯಾರೇ ಇರಲಿ BJP ಕ್ಯಾಂಡಿಡೇಟ್ ಯಾರನ್ನೇ ಇಲ್ಲಿ ಆಯ್ಕೆ ಮಾಡಿ ಪಾರ್ಟಿ ಅವ್ರಿಗೆ ಟಿಕೆಟ್ ಕೊಟ್ಟರು ಕೂಡ ಅವ್ರನ್ನ ಗೆಲ್ಸ್ಕೊಂಡು ಬರೋಂಥ ಪ್ರಾಮಾಣಿಕ ಪ್ರಯತ್ನ ನಾವು ಏನು ಅನ್ಕೊಂಡಿಲ್ಲ. ಏನೋ ದರ್ಶನಕ್ಕೆ ಬಂದಿದ್ದು ಇವತ್ತು ಬೆಳಿಗ್ಗೆಯಿಂದ ಹೊಸ ಉದ್ಯಮಗಳು ಕೇಳ್ತಾ ಇದ್ದೀವಿ. ಆ ರೀತಿ ಯಾವುದೇ ರೀತಿ ಅದೃಷ್ಟಿಯಿಂದ ಬಂದರೂ ಬರ್ಬೋದು. ತಿಪ್ಪೇಶನ ಅದೃಷ್ಟಿಯಿಂದ ಬಂದರೂ ಕಾರ್ಯಕರ್ತರು ನಾವು ಇಲ್ಲಿ ನಮ್ಮ ಅವರು ಇಲ್ಲಿ ಸ್ಪರ್ಧೆ ಮಾಡಿದ್ರು. ಕಾರ್ಯಕರ್ತರು ಇವತ್ತು ವಿಶೇಷವಾಗಿ ನಾನು ಇಲ್ಲಿ ಕರೆದಿದ್ದಾರೆ. ಅವ್ರಿಗೆ ಯಾವುದೇ ರೀತಿಯಲ್ಲಿ ಒಬ್ಬ ಸಣ್ಣ ಕಾರ್ಯಕರ್ತರು ಕೂಡ ಅವ್ರ ಶಕ್ತಿ ಕುಗ್ಸೋಂಥ ಕೆಲಸ ಅಂತೂ ಮಾಡಲ್ಲ. ಅವ್ರ ಶಕ್ತಿ ಅವ್ರ ಭಾವನೆಗಳು ಸ್ಪಂದಿಸಿ ಅವ್ರ ಶಕ್ತಿ ಹೆಚ್ಚು ಮಾಡೋಂಥ ಕೆಲಸಗಳಲ್ಲಿ ನಾವು ತೊಡಗಿದ್ದೀವಿ. ಅದರಿಂದ ಇಲ್ಲಿ ಬಂದು ದರ್ಶನಕ್ಕೆ ಬಂದಿದ್ದೀವಿ.